ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 7 ಗಮನಿಸಿ. ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ರವರು ಮಾಡಿದ ಪ್ರಯೋಗದ ಚಿತ್ರವನ್ನು ಬರೆಯಿರಿ. ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆ ಇದು. ಇಲ್ಲಿ ಏನಾಗುತ್ತೆ, 2 ಗಾಜಿನ ಪಟ್ಟಕವನ್ನ, ಸಮರೂಪಿ ಗಾಜಿನ ಪಟ್ಟಕವನ್ನ ಬಳಸ್ತಾರೆ. ಈಗ ಒಂದು ಪಟ್ಟಕವನ್ನ ಇನ್ನೊಂದು ಪಟ್ಟಕಕ್ಕೆ ಉಲ್ಟಾ ನೋಡಿ, ಈ ರೀತಿಯಾಗಿದ್ರೆ ಇದನ್ನ ಉಲ್ಟಾ ಇಟ್ಟಿದ್ದಾರೆ, ಇನ್ವರ್ಟೆಡ್ ಪೊಸಿಷನ್ ಅಲ್ಲಿ ಇಟ್ಟಿದ್ದಾರೆ. ಈಗ ಬಿಳಿ ಬೆಳಕನ್ನ ಮೊದಲನೇ ಪಟ್ಟಕದ ಮೂಲಕ ಹಾಯಿಸಿದಾಗ ಇಲ್ಲಿ ರೋಹಿತ ಸಿಗ್ತದೆ. ಬಿಳಿ ಬಣ್ಣದ ರೋಹಿತ. ಬಿಳಿ ಬಣ್ಣದ ರೋಹಿತ ಅಂದ್ರೆ ಬಿಳಿ ಬಣ್ಣ ಘಟಕ ಬಣ್ಣಗಳಾಗಿ ಒಂದು ಈ ರೀತಿಯಾದಂತಹ ರಚನೆಯನ್ನ ನೀಡ್ತದಲ್ಲ, ವಿಬ್ ಗಯೋರ್ ಅಂತ ಕರಿತೀವಿ. 7 ಬಣ್ಣಗಳು, ಇದನ್ನ ಬಿಳಿ ಬಣ್ಣದ ರೋಹಿತ ಅಂತ ಕರಿತೀವಿ. ಆ ರೋಹಿತಗಳನ್ನ ಉಂಟು ಮಾಡ್ತಾ ಇದೆ. ಈಗ ಇಲ್ಲಿ ಇನ್ವರ್ಟ್ ಆಗಿ ಇಟ್ಟಿರುವಂತಹ ಗಾಜಿನ ಪಟ್ಟಕದ ಮೂಲಕ ಈ ರೋಹಿತ ಹಾದು ಹೋದಾಗ ಏನಾಗುತ್ತೆ, ಹೊರಬೀಳುವಾಗ ಬಿಳಿಯ ಬೆಳಕಾಗಿ ಹೊರಬೀಳ್ತಾ ಇದೆ. ಇದು ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆ. ಪುನರ್ ಸಂಯೋಜನೆ ಅಂದ್ರೆ ನೋಡಿ, ಇಲ್ಲಿ ಬಿಳಿಯ ಬೆಳಕು ಬರ್ತಾ ಇದೆ, ರೋಹಿತ ಅಂದ್ರೆ 7 ಬಣ್ಣಗಳಾಗಿ ವರ್ಣ ವಿಭಜನೆಗೊಂಡಿದೆ. ಮತ್ತೆ ಅವುಗಳನ್ನ ಗಾಜಿನ ಪಟ್ಟಕ, ಇನ್ವರ್ಟ್ ಆಗಿ ಇಟ್ಟಿರುವಂತಹ ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ ಮತ್ತೆ ಬಿಳಿಯ ಬೆಳಕು ಅಂದ್ರೆ ಬಿಳಿಯ ಬೆಳಕು ಬಂತು, 7 ಬಣ್ಣಗಳಾಗಿ ವಿಭಜನೆ ಹೊಂತು, ಮತ್ತೆ ಇದು ಸಂಯೋಜನೆಯಾಗಿ ಬಿಳಿಯ ಬಣ್ಣವಾಗಿ ಹೊರಬಂದಿದೆ. ಪುನರ್ ಸಂಯೋಜನೆ, ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನ ತೋರಿಸಲು ನ್ಯೂಟನ್ ಅವರು ಮಾಡಿದ ಪ್ರಯೋಗ ಈ ರೀತಿಯಾಗಿರುತ್ತೆ. ಇಲ್ಲಿ ರೆಡ್ ಏನಿದೆ, ಕೆಂಪು ಬಣ್ಣ ಕಡಿಮೆ ಬಾಗ್ತದೆ, ವೈಲೆಟ್ ನೇರಳೆ ಏನಿದೆ ಅದು ಹೆಚ್ಚಾಗಿ ಬಾಗುವಂತಹ ಬಣ್ಣ ಆಗಿರ್ತದೆ. ಥ್ಯಾಂಕ್ ಯು.